ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನ. ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಪ್ರಿಯರೇ, ನಾವು ರಕ್ಷಿಸಲ್ಪಟ್ಟಿದ್ದೇವೆ ಎಂದು ನಾವು ಹೇಳುತ್ತೇವೆ. ಆದರೆ ರಕ್ಷಣೆ ಎಂಬ ಪದಕ್ಕೆ ಹಲವಾರು ಅರ್ಥಗಳುಂಟು. ಬಿಡುಗಡೆ, ಕ್ಷೇಮ, ಆರೋಗ್ಯ, ಸುರಕ್ಷತೆ, ಸಮೃದ್ಧಿ, ಪಾಪ ಕ್ಷಮಾಪಣೆ, ಹೀಗೆ ಹಲವು ಅರ್ಥಗಳು ಇದಕ್ಕೆ ಉಂಟು. ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯ ಮೇಲೆ ಮರಣ ಹೊಂದಿದ್ದು ಕೇವಲ ಪಾಪವನ್ನು ಕ್ಷಮಿಸುವುದಕ್ಕಾಗಿ ಮಾತ್ರ ಎಂದು ನೀವು ಭಾವಿಸಿದರೆ, ಪಾಪಗಳನ್ನು ಅರಿಕೆ ಮಾಡಿಕೊಂಡೇ ಇಡೀ ಜೀವನಾವಧಿಯನ್ನು ಮುಗಿಸಿಬಿಡಬಹುದು. ಆದರೆ ಶಿಲುಬೆಯ ಆಶೀರ್ವಾದಗಳಲ್ಲಿ ಪಾಪ ಕ್ಷಮಾಪಣೆಯು ಕೇವಲ ಒಂದು ಭಾಗವಾಗಿದೆ. ಬೈಬಲ್ನಲ್ಲಿ ಆತ್ಮಿಕ ಆಶೀರ್ವಾದಗಳು ಲೆಕ್ಕವಿಲ್ಲದಷ್ಟಿವೆ. ಅವುಗಳಲ್ಲಿ ಕೆಲವನ್ನು ನಾವು ಈಗ ನೋಡಿಕೊಳ್ಳೋಣ. ರಕ್ಷಣೆ, ಪಾಪ ಕ್ಷಮಾಪಣೆ, ಪಾಪ ಮತ್ತು ಸೈತಾನನ ಹಿಡಿತದಿಂದ ಬಿಡುಗಡೆ, ಪುತ್ರತ್ವದ ಅಧಿಕಾರ, ಪವಿತ್ರಾತ್ಮನ ವರಗಳು, ಫಲಭರಿತವಾದ ಜೀವನ, ಪ್ರಾರ್ಥನೆಗಳಿಗೆ ಉತ್ತರ, ಆತ್ಮಗಳ ಆದಾಯ, ಶಕ್ತಿಶಾಲಿಯಾದ ಆದಿಸಭೆಯ ಸೇವೆ, ದೇವರ ಮಹಿಮೆ, ದೇವರ ಕೃಪೆ, ಹೀಗೆ ಹಲವಾರು ಆಶೀರ್ವಾದಗಳು ನಿಮಗೆ ಸ್ವಂತವಾಗಿವೆ. ಇವುಗಳನ್ನು ನೀವು ಎಷ್ಟರ ಮಟ್ಟಿಗೆ ಅರಿತುಕೊಂಡು ವಿಶ್ವಾಸವಿಡುತ್ತೀರೋ ಅಷ್ಟರ ಮಟ್ಟಿಗೆ ಈ ಆತ್ಮಿಕ ಆಶೀರ್ವಾದಗಳನ್ನು ಅಳತೆ ಇಲ್ಲದೆ ನಿಮ್ಮದಾಗಿಸಿಕೊಳ್ಳುವಿರಿ. ರಕ್ಷಣೆ ಎನ್ನುವುದಾದರೆ ಪಾಪದಿಂದ ಅಥವಾ ದಾರಿದ್ರ್ಯದಿಂದ, ಶಾಪದಿಂದ, ರೋಗದಿಂದ, ಸಾಲದ ಸಮಸ್ಯೆಗಳಿಂದ ಮತ್ತು ಬಡತನದಿಂದ, ಹೀಗೆ ಇವೆಲ್ಲವುಗಳಿಂದ ನೀವು ರಕ್ಷಿಸಲ್ಪಟ್ಟಿದ್ದೀರಿ ಎಂದರ್ಥ. ಆದುದರಿಂದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ನಿಮಗಾಗಿ ಸಂಪಾದಿಸಿಕೊಟ್ಟ ಆಶೀರ್ವಾದಗಳಲ್ಲಿಯೂ ಆ ಆಶೀರ್ವಾದಗಳಿಂದ ಹರಿದು ಬರುವಂಥ ಆಶೀರ್ವಾದದ ನದಿಗಳಲ್ಲಿಯೂ ಮುಳುಗಿಕೊಂಡು ರಕ್ಷಣೆಯ ನಿಜ ಆಶೀರ್ವಾದಗಳನ್ನು ನೀವು ಅನುಭವಿಸುವಿರಿ. ಹಾಗಾಗಿ ಕರ್ತನು ಶಿಲುಬೆಯಲ್ಲಿ ಸಂಪಾದಿಸಿಕೊಟ್ಟಂಥ ಅಷ್ಟು ಆಶೀರ್ವಾದಗಳನ್ನು ನಿಮ್ಮ ಸ್ವಂತದಾಗಿ ಮಾಡಿಕೊಂಡು ಆತನ ಮಹಿಮೆಯನ್ನು ನೀವು ಅನುಭವಿಸಿರಿ. ಆತನು ಕೊಡುವಂಥ ಸುಖ, ಶಾಂತಿ, ಸಂತೋಷದಲ್ಲಿ ನೀವು ಜೀವಿಸಬೇಕು. ಹಾಗಾಗುವಂತೆ ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.